ನಡೆದಾಡುವ ದೇವರು ಸಿದ್ದೇಶ್ವರ ಸ್ವಾಮಿಗಳಲ್ಲೂ ಈ ಸಂದರ್ಭದಲ್ಲಿ ನಮಿಸುತ್ತಾ ಮತ್ತು ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಶ್ರೀ ಪೂಜ್ಯ ಶ್ರೀ ತೇಜೋವನಾನಂದ ಸ್ವಾಮೀಜಿಗಳು, ಶ್ರೀ ಗುರುದೇವ್ ತಪೋವನ ನಿಂಬಾಳ್ಕೇಡಿ ಸ್ವಾಮೀಜಿಗಳನ್ನು ನಮಿಸುತ್ತಾ ಈ ಶಾಂತೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಶ್ರೀ ಕಾಸರಗೌಡರಲ್ಲೂ ಈ ಸಂದರ್ಭದಲ್ಲಿ ನಮಿಸುತ್ತಾ ಬಸವರಾಜ ರಾವ್ ಸರ್ ಅವರು ಉಪ ತಹಶೀಲ್ದಾರ್ ಹಾಗೂ ಸರ್ಕಾರಿ ನೌಕರರ ಸಂಘ ಎಂಡಿ ಅವರಿಗೂ ನಮಿಸುತ್ತಾ ಬಿ.ಡಿ. ಪಾಟೀಲ್ ಅವರು ಬರಬೇಕಾಗಿತ್ತು, ಆದರೂ ಅನಿವಾರ್ಯಕರ ಬಂದಿಲ್ಲ ಅಂತ ಹೇಳಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನೆನೆಯುತ್ತಾ ಎಸ್.ಆರ್. ನಡಗಡಿ ಸರ್ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಎಂಡಿ ಅವರಿಗೂ ಈ ಸಂದರ್ಭದಲ್ಲಿ ನೆನೆಯುತ್ತಾ ಎನ್.ಎಸ್. ಕಟ್ಟಿಮನಿ ಸರ್ ಸಹಾಯಕ ನಿರ್ದೇಶಕ ಸಹಕಾರಿ ಸಂಘಗಳ ಇಲಾಖೆ ಎಂಡಿ ಅವರಿಗೂ ಈ ಸಂದರ್ಭದಲ್ಲಿ ನಮಿಸುತ್ತಾ ಶ್ರೀ ಪಂಡಿತ್ ಎಸ್. ಬಿರಾದಾರ್ ಶಾಲಾ ಆಡಳಿತಾಧಿಕಾರಿಗಳು ಅವರಿಗೂ ಈ ಸಂದರ್ಭದಲ್ಲಿ ನೆನೆಯುತ್ತಾ ಐ.ಎಸ್. ರೋಗಿ ಅವರಿಗೂ ಈ ಮುಖ್ಯಾಧ್ಯಾಪಕರು ಹಡಪದಪ್ಪನ ಪ್ರೌಢಶಾಲೆ ಎಂಡಿ ಅವರಿಗೂ ಈ ಸಂದರ್ಭದಲ್ಲಿ ನಮಿಸುತ್ತಾ ಕುಮಾರಿ ಜಯಶ್ರೀ ಟಿ. ಗೌಡ ಮುಖ್ಯ ಗುರುಮಾತೆ ಹಡಪದಪ್ಪನ ಪ್ರಾಥಮಿಕ ಶಾಲೆ ಎಂಡಿ ಅವರಿಗೂ ಈ ಸಂದರ್ಭದಲ್ಲಿ ನೆನೆಯುತ್ತಾ ಕುಮಾರಿ ಭವಾನಿ ಎಂ. ಗೌಡ ಗುರುಮಾತೆ ಹಡಪದಪ್ಪನ ಆಂಗ್ಲ ಮಾಧ್ಯಮ ಇಂಡಿ ಮತ್ತು ಈ ಕಾರ್ಯಕ್ರಮದಲ್ಲಿ ಆಗಿರುವ ಎಲ್ಲ ವಿದ್ಯಾರ್ಥಿನಿಯರೇ, ವಿದ್ಯಾರ್ಥಿ ಮತ್ತು ಎಲ್ಲ ಪಾಲಕರೇ ಮತ್ತು ಎಲ್ಲ ಮಾಧ್ಯಮದ ಎಲ್ಲ ಮಿತ್ರರೇ, ಸೋದರಿಯರೇ, ಯಾಕಂತಂದರೆ ನನಗೆ ಲಾಸ್ಟ್ ಕೊನೆಯ ಭಾಷಣ ಕೊಟ್ಟಿದ್ದಾರೆ. 1-2 ತಾಸು ಅಷ್ಟೇ ಮಾತಾಡೋದು ಹೇಳಿದ್ದಾರೆ. ಅದಕ್ಕೆ ತಾವು ಸರ್ಕಾರ ಕೊಟ್ಟರೆ 2 ತಾಸು ಮಾತಾಡಬೇಕಂತ ವಿಚಾರ ಮಾಡಿದ್ದೀನಿ. ಯಾಕಂತಂದರೆ ಈ ಇಂಡಿಯಲ್ಲಿ ಶಸ್ತ್ರಗಳನ್ನು ಬಿಟ್ಟು ಪೆನ್ ಅಸ್ತ್ರಗಳನ್ನು ಹಿಡಿದ್ರೆ ಎಂಥದ್ದು ಸಾಧನೆ ಮಾಡೋಕ್ಕೆ ಸಾಧ್ಯ ಅಂತೇಳಿ ಈ ಇಂಡಿ ನಗರದಲ್ಲಿ ಹಡಪದಪ್ಪನ ಶಾಲೆಯ ಎಲ್ಲ ಆಡಳಿತ ಮಂಡಳಿಯವರು ನಮ್ಮ ಇಂಡಿ ನನ್ನ ಅನಿಸೋ ಮಟ್ಟಿಗೆ ಇಡೀ ಕರ್ನಾಟಕ ಒಂದು ಮಾದರಿಯ ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ಯಾಕಂತಂದರೆ ಇಂಥ ಸಣ್ಣ ಸಮಾಜಗಳು ಇಂಥ ದೊಡ್ಡ ಸಂಸ್ಥೆಗಳನ್ನು ಕಟ್ಟೋದು ಭಾಳ ಸರ್ವೇ ಸಾಮಾನ್ಯ. ಯಾಕಂದ್ರೆ ಅದರಲ್ಲಿ ನಮ್ಮ ಕಾಸುಗರು ಹೇಳಿದ್ದಾರೆ, ರಾಜಕೀಯ ಹೋದ್ರೆ ಏನಾಗ್ತದೋ ಎಲ್ಲ ಅವರು ಸವಿಸ್ತಾರ ಹೇಳಿದ್ದಾರೆ. ಆದರೂ ಸಹಿತ ನನ್ನ ಅನಿಸೋ ಮಟ್ಟಿಗೆ ಇದು 16ನೇ ಸಂಸ್ಥೆ ಅಂತ ಅನಿಸೋದಿಲ್ಲ. ಯಾಕಂದ್ರೆ 116ನೇ ವಯಸ್ಸಿನ ಸಂಸ್ಥೆ ಅಂತೇಳಿ ಭಾಳ ಅನಿಸ್ತದೆ. ಯಾಕಂದ್ರೆ ಇಂಥ ದೊಡ್ಡ ಸಂಸ್ಥೆಗಳು ಬೆಳೀಲಿಕ್ಕೆ ಕಾರಣಭೂತಿ ಯಾರಾದ್ರೆ ಹಿಂದೇನು ಈ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಈ ಸಂಸ್ಥೆ ಸಾಕ್ಷಿ ಅಂತೇಳಿ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಶಿಕ್ಷಣ ಸಂಸ್ಥೆಗಳು ಕಟ್ಟಬಹುದು, ಆದರೆ ಮುನ್ನಡೆಸಿ ದೊಡ್ಡ ಸಂಸ್ಥೆ ಮಾಡೋದು ಭಾಳ ಕಷ್ಟದ ಕೆಲಸ. ಹೇಳ್ಬೋದು, ನಾವು ಹೇಳೋದು ಬೇರೆ ಮಾಡೋದು ಬೇರೆ. ಅದರ ಎಷ್ಟು ಹೇಳ್ತೀವಲ್ಲ ಅದಕ್ಕೆ ಅದರ ಶ್ರಮ ಭಾಳ ಇರ್ತದೆ. ಅದು ಈ ಸಂಸ್ಥೆಯ ಆಡಳಿತ ಮಂಡಳಿ ಮತ್ತು ಎಲ್ಲ ವರ್ಗದವರಿಗೂ ಮತ್ತು ಎಲ್ಲ ಗುರುಮಾತೆಯರು ಮತ್ತು ಎಲ್ಲ ಶಿಕ್ಷಕರು, ಈ ಸಂಸ್ಥೆಯ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಮುಖ್ಯಾಧ್ಯಾಪಕರು ಭಾಳ ಶ್ರಮ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಈ ಸಂಸ್ಥೆಯಲ್ಲಿ ರಾಜ್ಯದಲ್ಲಿ ಪ್ರಥಮ ಬಹುಮಾನ ಕುಸ್ತಿಪಟುವಿಗೆ ಬಂದಂತೇಳಿ ಭಾಳ ಸಂತೋಷದ ವಿಷಯ. ಯಾಕಂತಂದರೆ ಜಗತ್ತಿನಲ್ಲಿ ಈ ಜಗತ್ತು ಹೆಂಗಾದಂದ್ರೆ ಭಾರಿ ಪೈಪೋಟಿಯಲ್ಲಿದೆ ಕಾಂಪಿಟೇಷನ್. ಈ ಕಾಂಪಿಟೇಷನ್ನಲ್ಲಿ ನೀವು ಗೆದ್ದು ಒಂದು ಹೆಸರು ಇಂಡಿ ಹಡಪದಪ್ಪ ಶಾಲೆಗೆ ಬರ್ತದಂದ್ರೆ ಭಾಳ ಸಂತೋಷದ ವಿಷಯ. ಯಾಕಂದ್ರೆ ಈಗ ಎಲ್ಲರೂ ಸಾಧನೆ ಮಾಡ್ತಾರೆ, ಆದರೆ ಶಿಕ್ಷಣಕ್ಕೆ ಮಾತ್ರ ಭಾಳ ಮಹತ್ವ ಕೊಡಬೇಕು. ಯಾಕಂದ್ರೆ ಈಗ ಜಗತ್ತಿನಲ್ಲಿ ಶಿಕ್ಷಣ ಇದ್ದರೆ ಜಗತ್ತಿಗೆ ನಾವು ಒಂದು ಮಾದರಿಯ ಸಮಾಜ ಕಟ್ಟಲು ಸಾಧ್ಯ ಅಂತ ಹೇಳಿ, ಮತ್ತು ಕೆಲವೊಂದು ಸ್ಟೂಡೆಂಟ್ಗಳು ಪ್ರಯತ್ನ ಮಾಡ್ತಿರ್ತಾರೆ, ಆದರೆ ಅವರಿಗೆ ಕೆಲವೊಂದು ಸಕ್ಸಸ್ ಆಗಲ್ಲ. ಆದರೂ ಸಹಿತ ತಾವು ಏನು ಈ ಹುಡುಗರನ್ನು ಪ್ರೈಸ್ ತೊಗೊಂಡ್ರೆ ನೀವು ನಾನು ತೊಗೋಬೇಕಂತೇಳಿ ಗುರಿ ಇಟ್ಕೊಂಡು ಮುಂದೆ ನಡೀಲಿ ಅಂತೇಳಿ ಮತ್ತು ಅದರ ತಕ್ಕಂತೆ ತಾವು ಪ್ರಯತ್ನ ಮಾಡಿರಿ ಅಂತೇಳಿ ತಾವು ನನಗೆ ಮಾತಾಡೋಕೆ ಅವಕಾಶ ಮಾಡ್ತಾರೆ. ಎಲ್ಲರಿಗೂ ವಂದಿಸಿ ನನ್ನ ಮಾತು. ಜೈ ಹಿಂದ್, ಜೈ ಕರ್ನಾಟಕ.